ಹೋಮ್ವರ್ಕ್ ಮಾಡಿಲ್ಲ ಅನ್ನುವಂಥ ಕಾರಣಕ್ಕೆ ಶಿಕ್ಷಕಿ ವಿದ್ಯಾರ್ಥಿಯ ಕಪಾಳಕ್ಕೆ ಕೊಟ್ಟಂತಹ ಒಂದು ಏಟು ಆ ಮಗುವಿನ ಜೀವವನ್ನೇ ತೆಗೆದುಬಿಟ್ಟಿದೆ. ಶಿಕ್ಷಕಿಯ ಏಟಿನ ಕಾರಣಕ್ಕೆ 6 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಹೊಡೆತ ತಿಂದು ಸಾವನ್ನಪ್ಪದ ಅಂತಲ್ಲ, ಆದರೆ ಆ ಸಿಚುವೇಶನ್ ಆ ಮಗುವಿನಲ್ಲಿ ಸೃಷ್ಟಿ ಮಾಡಿದಂತಹ ಪ್ಯಾನಿಕ್, ಆ ಭಯ, ಆ ಆತಂಕ ಆತನ ಜೀವ ಕಸಿದು ಬಿಟ್ಟಿದೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೆದಿರುವಂತಹ ದಾರುಣ ಘಟನೆ. 6 ವರ್ಷದ ಮಗು, ಅದು LKGಯಲ್ಲಿ ಓದ್ತಾ ಇದ್ದಂತಹ ಮಗು. ಪ್ರಯಣ್ ಅಂತ ಹೇಳಿ ಆ ಮಗುವಿನ ಹೆಸರು, ಪ್ರಯಣ್ ತೇಜ್. ಸದ್ಯ ಆ ಮಗುವಿನ ಪೋಷಕರು ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಜೊತೆಗೆ ಆ ಮಗುವಿಗೆ ಹೊಡೆದಂತಹ ಶಿಕ್ಷಕಿಯ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಮೃತ ಬಾಲಕನ ಸಾವಿಗೆ ನಾರಾ ಲೋಕೇಶ್, ಆಂಧ್ರ ಮಿನಿಸ್ಟರ್, ಕಂಬನಿ ಮಿಡಿದಿದ್ದಾರೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಎಂಥ ಶಾಕಿಂಗ್ ದೃಶ್ಯ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಸಾಲಾಗಿ ಮಕ್ಕಳು ಹೋಮ್ವರ್ಕ್ ತೋರಿಸ್ತಾ ಇದ್ರು ಏನೋ. ಈ ಹುಡುಗ ಹೋಮ್ವರ್ಕ್ ಮಾಡಿರ್ಲಿಲ್ವಂತೆ. ಆ ಸಂದರ್ಭದಲ್ಲಿ ಟೀಚರ್ ಆತನನ್ನ ಪಕ್ಕಕ್ಕೆ ಕರೆದಿದ್ದಾರೆ. ಆತನಿಗೆ ಭಯ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ ಟೀಚರ್ ಬಹುಶಃ ಅದನ್ನ ಅಭ್ಯಾಸ ಮಾಡ್ಕೊಂಡಿದ್ರು ಅಂತ ಅನ್ಸತ್ತೆ. ಯಾವ ಮಕ್ಕಳು ಹೋಮ್ವರ್ಕ್ ಮಾಡಲ್ವೋ ಆ ಮಕ್ಕಳಿಗೆ ಹೊಡೆಯೋದು. ಹಂಗೆ ಈತನನ್ನ ಕರೆದಿದ್ದಾರೆ. ಆ ಮಗು ಅಷ್ಟಕ್ಕೆ ಭಯ ಪಟ್ಬಿಟ್ಟಿದೆ. ಟೀಚರ್ ದಯವಿಟ್ಟು ಹೊಡಿಬೇಡಿ ಅಂತ ಹೇಳಿ ಆ ಕೈ ಸನ್ನೆ ಮಾಡೋದು ಬಹಳ ಸ್ಪಷ್ಟವಾಗಿ ಆ CCTVಯಲ್ಲಿ ಕಾಣಿಸ್ತಾ ಇದೆ. ಅಳ್ತಾ ಇದ್ದಾನೆ ಆ ಹುಡುಗ. ಆದ್ರೂ ಟೀಚರ್ ಒಂದ್ಸಲ ಪಕ್ಕಕ್ಕೆ ಅದು ಎಷ್ಟು ಫೋರ್ಸ್ಫುಲ್ ಆಗಿ, ಎಷ್ಟು ದರ್ಪದಿಂದ ಇಳಿತಾರೆ ಅನ್ನೋದನ್ನು ನೀವು ಗಮನಿಸಬಹುದು ದೃಶ್ಯದಲ್ಲಿ. ಹಾಕಿರುವಂಥ ಆ ಬಟ್ಟೆ ಅದನ್ನ ಎಳಿತಾರೆ, ಆ ಶರ್ಟ್ ಬಟನ್ ಏನೋ ತೆಗೆದು ಹಾಕ್ತಾರೆ, ಪಕ್ಕ ಕೇಳ್ಕೊಳ್ತಾರೆ. ಒಂದ್ರಲ್ಲೂ ಕೂಡ ಆ ಸಾಫ್ಟ್ನೆಸ್ ಇಲ್ಲ. ಒಬ್ಬ ಶಿಕ್ಷಕಿ LKG ಹುಡುಗನನ್ನ ಹೇಗೆ ಟ್ರೀಟ್ ಮಾಡಬೇಕು, ಆ ಮಮತೆ, ಆ ವಾತ್ಸಲ್ಯ ಅದ್ಯಾವುದೂ ಕೂಡ ಆ ಟೀಚರ್ನಲ್ಲಿ ಕಾಣಿಸ್ತಾ ಇಲ್ಲ, ಆ ಶಿಕ್ಷಕಿಯಲ್ಲಿ ಕಾಣಿಸ್ತಾ ಇಲ್ಲ. ಕೊನೆಗೆ ಆ ಮಗು ಅಷ್ಟು ಪ್ಯಾನಿಕ್ ಆಗಿದ್ದಂತಹ ಸಂದರ್ಭದಲ್ಲಿ ಮಗುವಿನ ಕಪಾಳಕ್ಕೆ ಹೊಡೆದು ಬಿಡ್ತಾರೆ. ಕಪಾಳ ಕೊಡ್ತಾ ಇದ್ದ ಹಾಗೆ 2-3 ಸೆಕೆಂಡ್ನಲ್ಲೇ ಮಗು ಏಕಾಏಕಿ ಕುಸಿದು ಬಿಡುತ್ತೆ. ಅದಾದ ನಂತರ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಇಲ್ವೋ, ಒಟ್ನಲ್ಲ ಮಗುವಿನ ಜೀವ ಹೋಗ್ಬಿಟ್ಟಿದೆ. ಮಗುವಿನ ಜೀವ ಹೋದ ನಂತರ ವಿಶಾಖಪಟ್ಟಣಂನಲ್ಲಾಗಿರುವಂತಹ ಘಟನೆ ಇದು. ಶಾಲೆಯವರು ತಿಳಿಸಿದ್ರ ಅಂತ ಕೇಳಿದ್ರೆ ಇಲ್ಲ, ಶಾಲೆಯಲ್ಲಿ ಅಡುಗೆ ಮಾಡೋರು ಪೋಷಕರಿಗೆ ಮಾಹಿತಿಯನ್ನ ಕೊಟ್ರಂತೆ. ಅದಾದ ನಂತರ ಪೋಷಕರು, ಸ್ಕೂಲ್ ಮ್ಯಾನೇಜ್ಮೆಂಟ್ ಹಾಗೆ ಶಿಕ್ಷಕಿಯ ವಿರುದ್ಧ ಕಂಪ್ಲೇಂಟ್ ಅನ್ನ ದಾಖಲು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷಾ ವರದಿಗಾಗಿ ಕಾಯ್ತಾ ಇದ್ದಾರೆ ಪೋಷಕರು. ಮತ್ತೊಂದು ಕಡೆ ಆಂಧ್ರ ಮಿನಿಸ್ಟರ್ ನಾರಾ ಲೋಕೇಶ್ ಘಟನೆಗೆ ಕಂಬನಿಯನ್ನ ಮಿಡಿದಿದ್ದಾರೆ. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟರ್ ನಾರಾ ಲೋಕೇಶ್ ಶಾಲೆಯ ವಿರುದ್ಧ ಕಠಿಣ ಕ್ರಮ ಆಗತ್ತೆ ಅನ್ನುವಂತಹ ಭರವಸೆಯನ್ನ ನಾರಾ ಲೋಕೇಶ್ ಕೊಟ್ಟಿದ್ದಾರೆ. ಆದ್ರೆ ಹಸಿ ಗೋಡೆಯ ರೀತಿಯ ಮಕ್ಕಳ ಮನಸ್ಸು, ಅಂಥ ಮಗುವಿನ ಜೊತೆ ಶಿಕ್ಷಕಿಯ ಈ ರೀತಿಯಾದಂತಹ ವರ್ತನೆ ಮಗು ಪ್ಯಾನಿಕ್ ಆಗೋದಕ್ಕೆ ಕಾರಣ ಆಗಿದ್ದು, ಮಗುವಿನ ಜೀವ ಹೋಗೋದಕ್ಕೆ ಕಾರಣ ಆಗಿದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.